ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಈ ಒಂದು ಸೆಕ್ಷನಲ್ಲಿ ನಾವು ಆಫ್ಸೆಟ್ ಎಡಿಟಿ ಟೂಲ್ನ ಯಾವ ರೀತಿಯಾಗಿ ಯೂಸ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಓಕೆ, ಸೊ ನಾನಿಲ್ಲಿ ಒಂದು ರೆಕ್ಟ್ಯಾಂಗಲ್ನ ಡ್ರಾ ಮಾಡ್ಕೊಳ್ತೀನಿ. ಕ್ಲಿಕ್ ಓಕೆ. ಟ್ರಿಮ್ ಎಂಟಿಟೀಸ್, ಈ ಒಂದು ಲೈನ್ನ ಟ್ರಿಮ್ ಮಾಡ್ಕೊಳ್ತೀನಿ. ಕ್ಲಿಕ್ ಓಕೆ. ಆಫ್ಸೆಟ್ ಎಂಟಿಟೀಸ್ ಅಂಡರ್ ಪ್ಯಾರಾಮೀಟರ್ ನಮಗೆ ಇಲ್ಲಿ ಆಫ್ಸೆಟ್ ಎಂಟಿಟೀಸ್ನ ಒಂದು ಡಿಸ್ಟೆನ್ಸ್ನ ಡಿಫೈನ್ ಮಾಡಬೇಕು. ನಾನಿಲ್ಲಿ 20 mm ಅಂತ ಡಿಫೈನ್ ಮಾಡ್ತೀನಿ. ಈ ಒಂದು ಲೈನ್ ಏನಿದೆ, ಈ ಒಂದು ಲೈನ್ ನಮಗೆ 20 mm ಆಫ್ಸೆಟ್ ಆಗಬೇಕಿದೆ ಅಂತ ಹೇಳಿದರೆ ಈ ಒಂದು ಲೈನ್ನ ಸೆಲೆಕ್ಟ್ ಮಾಡ್ತೀನಿ. ಈ ಒಂದು ಲೈನ್ ನಮಗೆ ಡೌನ್ ಸೈಡಲ್ಲಿ 20 mm ಆಫ್ಸೆಟ್ ಆಗ್ತಾಯಿದೆ. ಓಕೆ, ಸೊ ಕ್ಲಿಕ್ ಓಕೆ. ಇನ್ ಕೇಸ್ ಈ ಒಂದು ಲೈನ್ ನಮಗೆ 20 mm ಆಫ್ಸೆಟ್ ಆಗಿರೋದು, ಇನ್ ಕೇಸ್ ನಮಗೆ 20 mm ಅಪ್ಸೈಡ್ ಏನಾದರೂ ಆಫ್ಸೆಟ್ ಆಗಬೇಕು ಅಂತ ಹೇಳಿದರೆ ನೀವು ಆಫ್ಸೆಟ್ ಎಂಟಿಟೀಸಲ್ಲಿ ಸೊ ನಮಗೆ ಇಲ್ಲೊಂದು ಆಪ್ಷನ್ ಇದೆ ರಿವರ್ಸ್. ಓಕೆ, ಸೊ ಈ ಒಂದು ಆಪ್ಷನ್ನ ನೀವು ಕ್ಲಿಕ್ ಮಾಡಿದ್ದೀರ ಅಂತ ಹೇಳಿದರೆ ನಿಮಗೆ ಇನ್ಸ್ಟೆಡ್ ಆಫ್ ಡೌನ್ ಸೈಡ್ ಅಪ್ ಸೈಡ್ ನಿಮಗೆ ರಿವರ್ಸಲ್ಲಿ ಆಫ್ಸೆಟ್ ಆಗುತ್ತೆ. ಓಕೆ, ಸೊ ಇದೇ ರೀತಿ ನೀವು ಲೆಫ್ಟ್ ಆ್ಯಂಡ್ ರೈಟ್, ಟಾಪ್ ಆ್ಯಂಡ್ ಬಾಟಮ್, ನಿಮಗೆ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಯಾವ ರೀತಿ ಬೇಕೋ ಆ ರೀತಿಯಾಗಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಓಕೆ, ಸೊ ಡಿಲೀಟ್ ದಿಸ್ ಲೈನ್ and this line. So okay, again offset entities. In offset entities one more option ಇದೆ ನಮಗೆ ಸೆಲೆಕ್ಟ್ ಚೈನ್. ಓಕೆ, ಸೊ ಸೆಲೆಕ್ಟ್ ಚೈನಲ್ಲಿ ನಾನು ಈ ಒಂದು ಲೈನ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿದರೆ ವಿತ್ ರೆಸ್ಪೆಕ್ಟ್ ಟು ದಿಸ್ ಲೈನ್ ಯಾವುದೇ ಒಂದು ಲೈನ್ ನಮಗೆ ಲಿಂಕ್ ಆಗಿದ್ದರೆ ಚೈನ್ ಲಿಂಕಲ್ಲಿ, ಸೊ ಆ ಒಂದು ಎಂಟೈರ್ ಲೈನ್ ನಮಗೆ ಇಲ್ಲಿ ಸೆಲೆಕ್ಟ್ ಆಗುತ್ತೆ. ಓಕೆ, ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟ್ ಲೈನ್ ನಮಗೆ ಸೆಲೆಕ್ಟ್ ಆಗಿ 20 mm ಆಫ್ಸೆಟ್ ಆಗ್ತಾಯಿದೆ. ಓಕೆ, ಸೊ ಈ ಒಂದು ಕಂಪ್ಲೀಟ್ ರೆಕ್ಟ್ಯಾಂಗಲ್ ನಮಗೆ 20 mm ಆಫ್ಸೆಟ್ ಆಗ್ತಾಯಿದೆ. ಸೊ ನಾನು ಓಕೆ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ಅಗೇನ್ ನಮಗೆ ಇನ್ಸ್ಟೆಡ್ ಆಫ್ ಔಟ್ಸೈಡ್, ಸೊ ಔಟ್ಸೈಡ್ ಬರೋದಕ್ಕಿಂತ ಇನ್ಸೈಡ್ ನಮ್ಗೆ ಏನಾದರೂ ಆಫ್ಸೆಟ್ ಆಗಬೇಕಿದೆ ಅಂತ ಹೇಳಿದ್ರೆ ನಾವಿಲ್ಲಿ ರಿವರ್ಸ್ ಒಂದು ಆಪ್ಷನ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದೆ ಅಂತ ಹೇಳಿದ್ರೆ ಇನ್ಸೈಡ್ ನಮಗೆ ಈ ರೀತಿಯಾಗಿ ಆಫ್ಸೆಟ್ ಆಗುತ್ತೆ. ಓಕೆ, ಸೊ ಅಗೇನ್ ಆಫ್ಸೆಟ್ ಎಂಟಿಟೀಸ್ ನಮಗೆ ಇನ್ ಕೇಸ್ ಒನ್ಸ್ ಅಟ್ ಎ ಟೈಮ್ ಔಟ್ಸೈಡ್ ಆ್ಯಂಡ್ ಇನ್ಸೈಡ್ ಎರಡೂ ಕಡೆ ನಮಗೆ ಬೇಕಾಗಿದೆ ಅಂತ ಹೇಳಿದರೆ ಸೊ ನೀವಿಲ್ಲಿ ಬೈ ಡೈರೆಕ್ಷನಲ್ ಅಂತ ಒಂದು ಆಪ್ಷನ್ ಇದೆ. ಸೊ ಬೈ ಡೈರೆಕ್ಷನಲ್ ಮೀನ್ಸ್ ಬೋತ್ ದಿ ಡೈರೆಕ್ಷನ್ಸ್, ಸೊ ಇನ್ಸೈಡ್ ಆ್ಯಂಡ್ ಔಟ್ಸೈಡ್ ಆಗಿರ್ಬೋದು, ಟಾಪ್ ಆ್ಯಂಡ್ ಬಾಟಮ್ ಆಗಿರ್ಬೋದು, ಲೆಫ್ಟ್ ಆ್ಯಂಡ್ ರೈಟ್ ಆಗಿರ್ಬೋದು, ನಿಮಗೆ ಬೋತ್ ಡೈರೆಕ್ಷನ್ಸಲ್ಲಿ ನಿಮಗೆ ಈಸಿಯಾಗಿ ನೀವು ಆಫ್ಸೆಟ್ನ ಮಾಡ್ಬೋದು. ಸಪೋಸ್ ನಾನು ಇಲ್ಲಿ 5 mm ಅಂತ ಚೇಂಜ್ ಮಾಡ್ಕೊಳ್ತೀನಿ ಆಫ್ಸೆಟ್ ಡಿಸ್ಟೆನ್ಸ್ನ. ಸೊ ನಾನು ಈ ಒಂದು ರೆಕ್ಟ್ಯಾಂಗಲ್ನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ನೀವು ನೋಡ್ಬೋದು ಔಟ್ಸೈಡ್ ಆ್ಯಸ್ ವೆಲ್ ಆಸ್ ಇನ್ಸೈಡ್ ನಮಗೆ ಬೋತ್ ಈ ಡೈರೆಕ್ಷನಲ್ಲಿ ಆಫ್ಸೆಟ್ ಆಗ್ತಾಯಿದೆ. ಓಕೆ, ಸೊ ಈ ರೀತಿಯಾಗಿ ನೀವು ಎರಡೂ ಕಡೆ ಕೂಡ ಒನ್ಸ್ ಅಟ್ ಎ ಟೈಮ್ ಆಫ್ಸೆಟ್ ಮಾಡ್ಕೋಬೋದಾಗಿದೆ. ಓಕೆ, ಸೊ ಈ ಒಂದು ಸರ್ಕಲ್ಸ್ ಏನಿದೆ, ಈ ಒಂದು ರೆಕ್ಟ್ಯಾಂಗಲ್ಸ್ ನಾನೆಲ್ಲ ಕೂಡ ಡಿಲೀಟ್ ಮಾಡ್ಕೊಳ್ತೀನಿ. ಓಕೆ, ಸೊ ನಾನಿಲ್ಲಿ 2 ಲೈನ್ಸ್ನ ಡ್ರಾ ಮಾಡ್ಕೊಳ್ತೀನಿ. 1 ಹಿಯರ್ ಆ್ಯಂಡ್ 1 ಹಿಯರ್. ಓಕೆ, ಸೊ ಆಫ್ಸೆಟ್ ಎಂಟಿಟೀಸ್, ಸೊ ಆಫ್ಸೆಟ್ ಎಂಟಿಟೀಸಲ್ಲಿ ನನಗೆ ಬೈ ಡೈರೆಕ್ಷನಲ್ಲಿದೆ. ಓಕೆ, ಸೊ ಬೈ ಡೈರೆಕ್ಷನಲ್ಲಿ ಈ ಒಂದು ಲೈನ್ ನನಗೆ ಬೋತ್ ದಿ ಡೈರೆಕ್ಷನ್ 10 mm ಆಫ್ಸೆಟ್ ಆಗಿದೆ ಅಂದ್ಕೊಳ್ಳಿ. ಓಕೆ, ಸೊ 10 mm ಆಫ್ಸೆಟ್ ಆಗಿದೆ. ಓಕೆ, ಸೊ 10 mm ಆಫ್ಸೆಟ್ ಆಯಿತು. ಆಫ್ಸೆಟ್ಟಲ್ಲಿ ಇನ್ ಕೇಸ್ ನಾನು 20 mm ಎಂಟರ್ ಮಾಡ್ತೀನಿ. ಸೊ ಈ ಒಂದು ಸೆಂಟ್ರಿಂದ ಸಪೋಸ್ ನಮಗೆ ಈ ಒಂದು ಲೈನ್ಸ್ ಏನಿದೆ ಈ ರೀತಿಯಾಗಿ ಆಫ್ಸೆಟ್ ಆದಮೇಲೆ ಈ ಒಂದು ಓಪನಿಂಗ್ ಇರಬಾರ್ದು ನಮಗೆ, ಇನ್ ಕೇಸ್ ಕ್ಲೋಸ್ಡ್ ಆಗಿರಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಎಂಡ್ ಕ್ಯಾಪ್ಸ್ ಅಂತ ಇದೆ. ಸೊ ಎಂಡ್ ಕ್ಯಾಪ್ಸಲ್ಲಿ ಎನೇಬಲ್ ಮಾಡಿದೆ ಅಂದರೆ ಆರ್ಕ್ ಆ್ಯಂಡ್ ದೆನ್ ಲೈನ್ ಇದೆ. ಓಕೆ, ಸೊ ಆರ್ಕ್ ಅಂತ ಹೇಳಿದರೆ ಈ ರೀತಿಯಾಗಿ ನಿಮಗೆ ರೇಡಿಯಸಲ್ಲಿ ನಿಮಗೆ ಈ ಒಂದು ಲೈನ್ಸ್ ಏನಿದೆ ಅದು ಕ್ಲೋಸ್ ಆಗಿ ಸಿಗುತ್ತೆ. ಓಕೆ, ಸೊ ಈ ರೀತಿ ರೇಡಿಯಸಲ್ಲಿ ನಿಮಗೆ ಕ್ಲೋಸ್ ಆಗುತ್ತೆ. ಇನ್ ಕೇಸ್ ನಿಮಗೆ ಈ ರೀತಿ ಆರ್ಕ್ ಬೇಡ ಅಥವಾ ಸ್ಟ್ರೈಟ್ ಲೈನ್ ಬೇಕಾಗಿದೆ ಅಂತ ಹೇಳಿದರೆ ನೀವು ಲೈನ್ನ ಸೆಲೆಕ್ಟ್ ಮಾಡಿಕೊಂಡು, ಸೊ ಇನ್ಸ್ಟೆಡ್ ಆಫ್ ಆರ್ಕ್ ಜಸ್ಟ್ ಲೈನ್ನ ಸೆಲೆಕ್ಟ್ ಮಾಡಿದ್ರೆ ಅಂತ ಹೇಳಿದರೆ ಈ ರೀತಿಯಾಗಿ ನಿಮ್ಮ ಒಂದು ಆಫ್ಸೆಟ್ ಆಗಿರ್ತಕ್ಕಂಥ ಡಿಸ್ಟೆನ್ಸ್ ಏನಿದೆ ಅದು ನಿಮಗೆ ವಿತ್ ಲೈನ್ಸ್ ನಿಮಗೆ ಕ್ಲೋಸ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಆಲ್ಸೋ ಒನ್ ಕೈಂಡ್ ಆಫ್ ಆಪ್ಷನ್. ಸೊ ಅಗೇನ್ ಇನ್ ಆಫ್ಸೆಟ್ ಎಂಟಿಟೀಸ್, ಸೊ ಇಲ್ಲಿ ನಮಗೆ ಕನ್ಸ್ಟ್ರಕ್ಷನ್ ಜಿಯೋಮೆಟ್ರಿ ಅಂತ ಇದೆ. ಓಕೆ, ಸೊ ಬೇಸ್ ಜಿಯೋಮೆಟ್ರಿನ ಎನೇಬಲ್ ಮಾಡ್ಕೊಳ್ತೀನಿ. ಓಕೆ, ಸೊ ಬೇಸ್ ಜಿಯೋಮೆಟ್ರಿನ ಎನೇಬಲ್ ಮಾಡಿದ್ದೀನಿ ಅಂತ ಹೇಳಿದರೆ ನೀವು ನೋಡ್ಬೋದು. ಸೊ ಬೇಸ್ ಜಿಯೋಮೆಟ್ರಿ ಏನಿದೆ, ಈ ಒಂದು ಬೇಸ್ ಜಿಯೋಮೆಟ್ರಿ ನಮಗೆ ಕನ್ಸ್ಟ್ರಕ್ಷನ್ ಜಿಯೋಮೆಟ್ರಿ ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ದೆನ್ ಆಫ್ಸೆಟ್ ಜಿಯೋಮೆಟ್ರಿ ಏನಿದೆ ಇದು ನಮಗೆ ಬೇಸ್ ಜಿಯೋಮೆಟ್ರಿ ಆಗಿ ಕನ್ವರ್ಟ್ ಆಗುತ್ತೆ ವಿತ್ ಆಫ್ಸೆಟ್ ಆಫ್ 20 mm. ಓಕೆ, ಸೊ ನಾವಿಲ್ಲಿ 20 mm ಕೊಟ್ಟಿದ್ದೀವಿ.
ಅದರಿಂದ 20 mm ಆಫ್ಸೆಟ್ ಆಗುತ್ತೆ. ಸೊ ಓಕೆ ಅಂತ ಕ್ಲಿಕ್ ಮಾಡ್ತೀನಿ. ನೋಡ್ತಾ ಇರ್ಬೋದು ನೀವು ಬೇಸ್ ಜಿಯೋಮೆಟ್ರಿ ಮುಂಚೆ ಏನಿತ್ತು ಅದು ನಮಗೆ ಕನ್ಸ್ಟ್ರಕ್ಷನ್ ಜಿಯೋಮೆಟ್ರಿಯಾಗಿ ಕನ್ವರ್ಟ್ ಆಗಿದೆ. ಆ್ಯಂಡ್ ದೆನ್ ಆಫ್ಸೆಟ್ ಜಿಯೋಮೆಟ್ರಿ ನಮಗೆ ಬೇಸ್ ಜಿಯೋಮೆಟ್ರಿ ಥರ ಕಂಪ್ಲೀಟ್ ಜಿಯೋಮೆಟ್ರಿಯಾಗಿ ನೋಡೋಕ್ಕೆ ಸಿಗ್ತಾ ಇದೆ. ಓಕೆ, ಸೊ ದಿಸ್ ಈಸ್ ಒನ್ ಮೋರ್ ಆಪ್ಷನ್. ಸೊ ಇದನ್ನೇ ನಾವು ರಿವರ್ಸಲ್ಲಿ ಇನ್ ಕೇಸ್ ನೀವು ಯೂಸ್ ಮಾಡಬೇಕಂತ ಹೇಳಿದರೆ, ಸೊ ನೀವು ಇಲ್ಲಿ ಕ್ಲಿಕ್ ಮಾಡ್ತಿದೆ ಅಂತ ಹೇಳಿದರೆ ಬೇಸ್ ಜಿಯೋಮೆಟ್ರಿ ನಿಮಗೆ ಹಾಗೇನೆ ಉಳ್ಕೊಳ್ಳುತ್ತೆ ಆ್ಯಸ್ ಅ ಸ್ಕೆಚ್ ಎಂಟಿಟಿ. ಸೊ ಆಫ್ಸೆಟ್ ಆಗಿರ್ತಕ್ಕಂಥ ಒಂದು ಜಿಯೋಮೆಟ್ರಿ ಏನಿದೆ ಅದು ನಿಮಗೆ ಕನ್ಸ್ಟ್ರಕ್ಷನ್ ಜಿಯೋಮೆಟ್ರಿಯಾಗಿ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಆಫ್ಸೆಟ್ ಎಂಟಿಟೀಸ್. ಓಕೆ, ಸೊ ಈ ಒಂದು ಎಲ್ಲ ಆಪ್ಷನ್ಸ್ನ ನೀವು ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಸ್ಕೆಚ್ನ ನೀವು ಫಾಸ್ಟಾಗಿ ಕ್ರಿಯೇಟ್ ಮಾಡ್ಬೋದು. ಓಕೆ, ಸೊ ದಟ್ಸ್ ಇಟ್ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಅಥವಾ ಕೊಲೀಗ್ಸ್ ಯಾರಾದರೂ ಇದ್ದರೆ ಅವ್ರಿಗೆ ಈ ಒಂದು ವೀಡಿಯೋಸ್ನ ರೆಫರ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ದೆನ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.